ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕೂರು. ನಾನು ನಲಿಕರಿಯ ಶಿಕ್ಷಕನಾಗಿ ಈ ಒಂದು 10ನೆಯ ಮೈಲಿಗಲ್ಲಿನಲ್ಲಿರ್ತಕ್ಕಂಥ ನರಿ ಮತ್ತು ಕರಡಿಯ ಬೇಸಾಯ ಅಂತೀವಿ. ಆ ಕಥೆಯ ಒಂದು ರೂಪಕವನ್ನು ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಬೇಕು ನಮ್ಮಲ್ಲಿ ವಿನಂತಿಸಿ. ಒಂದು ಕಾಡಿನಲ್ಲಿ ನರಿ ಮತ್ತು ಕರಡಿಗಳು ಗೆಳೆಯರಾಗಿದ್ದರು. ಅವರು ಆಹಾರಕ್ಕಾಗಿ ಅಡವಿಯಲ್ಲಿ ಸಂಚರಿಸುತ್ತಿದ್ದರು. ಆಹಾರ ಸಿಗದೆ ಯೋಚನೆ ಮಾಡುತ್ತಾ ಮರದ ಕೆಳಗೆ ಕುಳಿತವು. ಎಷ್ಟು ಹುಡುಕಿದರೂ ಆಹಾರ ಸಿಗಲಿಲ್ಲ. ಅದಕ್ಕಾಗಿ ಯೋಚನೆ ಮಾಡುತ್ತಾ ಕುಳಿತವು. ಆವಾಗ ನರಿಯು, ಕರಡಿ, ನಾವೀಗ ಬೇಸಾಯ ಮಾಡೋಣ, ಬೇಸಾಯ ಮಾಡಿ ಬೆಳೆಯನ್ನು ಬೆಳೆದು ಆಹಾರವನ್ನು ಪಡೆಯೋಣ ಅಂತ ಹೇಳಿ ಕರಡಿಗೆ ಹೇಳಿತು. ಕರಡಿಯು ಅದಕ್ಕೆ ಒಪ್ಪಿಕೊಂಡಿತು. ಆಯಿತು ಎಂದು ಗೋಣ ಹಾಕಿತು. ಎರಡು ಗೆಳೆಯರು ಬೇಸಾಯ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಾ ಬರುತ್ತಿದ್ದರು. ಯೋಗ್ಯವಾದ ಸ್ಥಳವನ್ನು ಕಂಡು ಹಸನ ಮಾಡ ಹತ್ತಿದರು. ಬೇಸಾಯಕ್ಕೆ ಸಿದ್ಧತೆಯನ್ನು ಮಾಡಿದರು. ಗೆಳೆಯ, ಈಗ ಬೇಸಾಯಕ್ಕೆ ಸಿದ್ಧತೆಗೊಂಡಿತು. ನಾವೀಗ ಬೀಜವನ್ನು ಬಿತ್ತೋಣ. ಮೊದಲನೆಯ ಬೆಳೆಯಲ್ಲಿ ನಾನು ಭೂಮಿಯ ಒಳಗಿನದನ್ನು ತೆಗೆದುಕೊಳ್ಳುತ್ತೇನೆ, ಭೂಮಿಯ ಮೇಲೆ ಇರುವುದನ್ನು ನೀನು ತೆಗೆದುಕೊಳ್ಳಬೇಕು ಎಂದು ಹೇಳಿತು. ಅದಕ್ಕೆ ಕರಡಿಯು ಒಪ್ಪಿಕೊಂಡಿತು. ಹೀಗೆ ಭೂಮಿಯನ್ನು ಹಸನಗೊಳಿಸ ಹತ್ತಿದವು. ಮೊದಲನೆಯ ಬೆಳೆ ನೆಲಗಡಲೆಯನ್ನು ಬಿತ್ತಿದವು. ನೆಲಗಡಲೆಯ ಬೀಜವನ್ನು ಬಿತ್ತಿ ನೀರನ್ನು ಹಾಯಿಸಿದರು. ನೆಲಗಡಲೆಯು ಉತ್ತಮವಾಗಿ ಬೆಳೆಯಿತು. ಆ ನೆಲಗಡೆಯಲ್ಲಿ ಕಸವನ್ನು ಕೀಳತೊಡಗಿದವು. ಹೀಗೆ ನೆಲಗಡಲೆಯ ಬೆಳೆಯು ತುಂಬ ಸೊಂಪಾಗಿ ಬೆಳೆಯಿತು. ಶೇಂಗಾ ಬೆಳೆಯುವುದನ್ನು ಕಂಡು ಕರಡಿ ಮತ್ತು ನರಿಯು ಕುಣಿಯತೊಡಗಿದವು. ಹೀಗೆ ನೆಲಗಡಲೆಯು ಉತ್ತಮವಾಗಿ ಬಂದಿತು. ಆಗ ನರಿಯು ಆ ನೆಲಗಡಲೆಯನ್ನು ಕಿತ್ತಿತು. ಗೆಳೆಯ, ನಾನು ಹೇಳಿದಾಗೆ ಈ ವರ್ಷ ಭೂಮಿಯ ಒಳಗಡೆ ಬೆಳೆಯುವ ಬೆಳೆ ನನ್ನದು, ಭೂಮಿಯ ಮೇಲಿರುವ ಭಾಗ ನಿನ್ನದು. ಭೂಮಿಯ ಒಳಗಡೆ ಇರುವ ಭಾಗ ನನ್ನದು, ಭೂಮಿಯ ಮೇಲಿರುವ ಭಾಗ ನಿನ್ನದು ಅಂತ ಹೇಳಿದಿಲ್ಲ. ಹಾಗಾದರೆ ನಾನು ಈ ನೆಲಗಡಲೆಯನ್ನು ತಿನ್ನುತ್ತೇನೆ, ನೀನು ಮೇಲಿನ ಈ ಸಪ್ಪನ್ನು ತಿನ್ನು ಎಂದು ಅದರ ಕೈಯಲ್ಲಿ ಕೊಟ್ಟಿತು. ಕರಡಿಗೆ ತುಂಬ ಬೇಜಾರವಾಯಿತು. ಸಪ್ಪೆ ಮೋರೆ ಹಾಕಿಕೊಂಡು ಕುಳಿತುಕೊಂಡಿತು. ಆಗ ನರಿಯು, ಗೆಳೆಯ, ಚಿಂತಿಸಬೇಡ, ಮುಂದಿನ ವರ್ಷ ಭೂಮಿಯ ಮೇಲಿನ ಭಾಗ ನನ್ನದು, ಭೂಮಿಯ ಒಳಗಿನ ಭಾಗ ನಿನ್ನದು ಎಂದು ಹೇಳಿತು. ಆಗ ಕರಡಿಯು ಒಪ್ಪಿಕೊಂಡು ಮತ್ತೆ ಬೇಸಾಯವನ್ನು ಮಾಡಲು ಪ್ರಾರಂಭಿಸಿತು. ಮತ್ತೆ ಇಬ್ಬರು ಗೆಳೆಯರು ಬೀಜವನ್ನು ಬಿತ್ತಲು ಭೂಮಿಯನ್ನು ಹಸನ ಮಾಡ ಹತ್ತಿದರು. ಆಗ ನರಿಯು, ಗೆಳೆಯ, ಈ ವರ್ಷ ಜೋಳವನ್ನು ಬಿತ್ತೋಣ,
ಭೂಮಿಯ ಒಳಗಿನ ಭಾಗ ನಿನ್ನದು, ಭೂಮಿಯ ಹೊರಗಿನ ಭಾಗ ನನ್ನದು. ಈಗ ಜೋಳವನ್ನು ಬಿತ್ತೋಣ ಅಂಥೇಳಿ 2 ಜೋಳವನ್ನು ಊರ ಹತ್ತಿದವು. ಹೀಗೆ ಜೋಳವು ಸೊಂಪಾಗಿ ಬೆಳೆಯಿತು. ಗೆಳೆಯ, ನಾನು ಹೇಳಿದ ಹಾಗೆ ಭೂಮಿಯ ಒಳಗಿನ ಭಾಗ ನಿನ್ನದು, ಭೂಮಿಯ ಹೊರಗಿನ ಭಾಗ ನನ್ನದು ಹೇಳಿದ್ದಿಲ್ಲ. ಹಾಗಾದರೆ ಈ ತೆನೆಯು ನನ್ನದು, ಈ ತೆನೆಯು ನನ್ನದು. ನಾನು ತೆನೆಯನ್ನು ತಿನ್ನುತ್ತೇನೆ. ನಿನಗೆ ಮೇಲಿನ ಭಾಗ, ಒಳಗಿನ ಭಾಗ ನಿನ್ನದು, ಮೇಲಿನ ಭಾಗ ನನ್ನದು. ನಿನಗೆ ದಂಟನ್ನು ತೆಗೆದುಕೋ. ಆಗ ಕರಡಿಯು ಸಪ್ಪೆ ಮೋರೆಯನ್ನು ಹಾಕಿ ಮುಂದೆ ಬಂದಿತು. ಮೋಸ ಮಾಡುವ ಗೆಳೆಯರನ್ನು ನಂಬಬಾರದು. ಇಂದಿನಿಂದ ಇದರ ಗೆಳೆತನ ಸರಿಯಲ್ಲ ಎಂದು ಹೇಳಿ ಹೊರಟು ಹೋಯಿತು. ತರಗತಿಯ ನರಿ ಮತ್ತು ಕರಡಿಯ ರೂಪಕವನ್ನು ತಾವೆಲ್ಲ ವೀಕ್ಷಣೆ ಮಾಡಿದಿರಿ. ನಮಗಾಗಿ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.